ಯು ಕೆನಲ್ಲಿ ಪಾರ್ಟ್ ಟೈಮ್ ಮಾಡಿ ಎದ್ದು ದುಡಿಬೋದು. ನಮಸ್ಕಾರ ರೀ ನಮ್ಮಂದಿಗ. ಇವತ್ತು ನಮ್ಮ ಶಿಫ್ಟ್ ಜಲ್ದಿನೇ ಇತ್ತು, ಅದಕ್ಕೆ ಬೆಳಿಗ್ಗೆ ಜಲ್ದಿ ಎದ್ದು ನಾಷ್ಟ ಮಾಡಿ ರೆಡಿಯಾಗಿ ಕೆಲ್ಸದ ಕಡೆ ಹೊಂಟ್ನಿ. ನಾನು ಲಾಸ್ಟ್ ವಿಡಿಯೋ ನೋಡಿ ನನಗೆ ಮೆಸೇಜ್ಗಳು ಬರತ್ತಿದ್ದು, ಬ್ರೋ ನಿಮ್ಮ ಸ್ಯಾಲ್ರಿ ಎಷ್ಟು ಯು ಕೆದಾಗ ಅಂತ. ನಾನು ನಿಮಗೆ ಜನರಿಗಾಗಿ ಹೇಳ್ತೀನಿ, ಒಬ್ಬ ಸ್ಟೂಡೆಂಟ್ ಯು ಕೆದಾಗ ಸ್ಟೂಡೆಂಟ್ ವೀಸಾ ಮ್ಯಾಗ ಎಷ್ಟು ಅವರ್ ವರ್ಕ್ ಮಾಡ್ಬೋದು ಮತ್ತು ಒಂದು ಬೇಸಿಕ್ ಪೇ ಏನಿರ್ತೈತಿ. ಯು ಕೆದಾಗ ನೀವು ಸ್ಟೂಡೆಂಟ್ ವೀಸಾ ಮ್ಯಾಗ 20 ಅವರ್ಸ್ ಪರ್ ವೀಕ್ ವರ್ಕ್ ಮಾಡ್ಬೋದು. ಅದ ಪರ್ ಅವರ್ಗ 12.21 ಪೌಂಡ್ ಸಿಗ್ತೈತಿ. ಅದ ನೀವು ಒಂದು ದಿವಸ ತಪ್ಸುಲ್ದ ವರ್ಕ್ ಮಾಡ್ರೆ ನಿಮ್ದು ಮಂತ್ಲಿ ಸ್ಯಾಲ್ರಿ ವಿಲ್ ಬಿ 974 ಪೌಂಡ್ಸ್. ಇದು ಎಷ್ಟಾಗ್ತೈತಿ ಅಂತ ನೀವು ಪೌಂಡ್ ಟು INR ಕನ್ವರ್ಟ್ ಮಾಡ್ಕೊಂಡು ನೋಡ್ರಿ. ಹುಡುಗಿರ 13-14 ಪರ್ ಅವರ್ ಪೌಂಡ್ ಕೊಡೋ ಜಾಬು ಸಿಗ್ತಾವೆ ನೋಡ್ರಿ. ಇವತ್ತು ನಾನು ಮಾಡಿದ್ದ ಕೊರಿಯನ್ ಫ್ರೈಡ್ ಚಿಕನ್ ಶಿಫ್ಟ್ ಮುಗಿಸಿ ನಂಗೆ ಮತ್ತು ನನ್ನ ಫ್ಲಾಟ್ಮೇಟ್ಸಿಗೆ ಇವತ್ತು ನಾನು ಡಿನ್ನರ್ ಪ್ಯಾಕ್ ಮಾಡ್ಕೊಂಡು ಹೊಂಟ್ನಿ. ಈಗ ನೋಡ್ರಿ ವೆರೈಟಿ ಆಫ್ ಸುಶೀಸ್ ತಂದೀನಿ. ಎಲ್ಲರೂ ಭಾಳ ಲೈಕ್ನು ಮಾಡಿದ್ರು, ಭಾಳ ಖುಷಿಯಿಂದ ತಿಂದರು. ನೈಟ್ ಆ ದಿನ ಯಾರೂ ಕುಕ್ಕ ಮಾಡೋಕ್ಕಿಲ್ಲ, ಅದಕ್ಕೆ ಭಾಳ ಫುಲ್ ಫ್ರೀ ಮೈಂಡ್ ಆಗಿದ್ರು. ನಮಗಿಲ್ಲಿ ಏಪ್ರಿಲ್ ಮಂತ್ ಅಂದ್ರೆ ಫುಲ್ ಸ್ಟ್ರೆಸ್ ಮಂತ್, ಯಾಕಂದ್ರೆ ಏಪ್ರಿಲ್ ಮಂತಾಗ ಎಲ್ಲ ಅಸೈನ್ಮೆಂಟ್ಸ್ ಎಲ್ಲ ಕೊಟ್ಟಿರ್ತಾರೆ. ಅಸೈನ್ಮೆಂಟ್ ಕಂಪ್ಲೀಟ್ ಮಾಡಬೇಕು, ಸಬ್ಮಿಟ್ ಮಾಡಬೇಕು. ಪಾರ್ಟ್ ಟೈಮ್ ವರ್ಕ್ ಇದ್ರೆ ಪಾರ್ಟ್ ಟೈಮ್ ಜೊತೆ ಮುಗಿಸ್ಕೋಬೇಕು. ಅಂಥದ್ರನ್ಯಾಗ ಕಿಚನ್ ವರ್ಕ್ ಕೂಡ ಮಾಡಬೇಕು. ಎಲ್ಲ ಮಧ್ಯಾಹ್ನ ಅಡುಗೆ, ರಾತ್ರಿ ಅಡುಗೆ, ಊಟ, ಒಂದು ರೀತಿ ಫುಲ್ ಬ್ಯುಸಿ ಆಗಿಬಿಟ್ಟಿರ್ತೀವಿ. ಅಂಥದ್ರನ್ಯಾಗೆಲ್ಲ ಊಟದು ಮಾಡಿ ನಾನು ಮತ್ತೆ ಬ್ಯಾಕ್ ಟು ಮೈ ವರ್ಕ್. ಅಸೈನ್ಮೆಂಟ್ ಎಲ್ಲ ಕಂಪ್ಲೀಟ್ ಮಾಡ್ಕೋತ ಕೂತ್ನಿ. ಅಸೈನ್ಮೆಂಟ್ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಡೇ ಸಬ್ಮಿಷನ್ ಇತ್ತು, ಅದು ಸಬ್ಮಿಷನ್ ಎಲ್ಲ ರೆಡಿ ಮಾಡತ್ತಿದ್ನಿ. ನೋಡಿದ್ರಲ್ಲ, ಇವತ್ತಿಗಿಷ್ಟೇ, ಮಿಕ್ಕಿದ್ದು ನಾಳೆ. ಬಾಯ್.